ವಿಷಯ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ 40 40 40 120 ಆಬ್ಜೆಕ್ಟಿವ್ ಕ್ವೆಶ್ಚನ್ ಆನ್ಸರ್ಸ್. ಮೊದಲಿಗೆ ಗಣಿತ. ಕ್ವೆಶ್ಚನ್ ನಂಬರ್ 1, 3x plus 2ky equal to 2 ಮತ್ತು 2x plus 5y plus 1 equal to 0. ಈ ಜೋಡಿ ಸಮೀಕರಣ ಪರಸ್ಪರ ಸಮಾಂತರವಾಗಿದ್ದರೆ k ಬೆಲೆ ಏನು? ಉತ್ತರ A. Answer is A. Question number 2, 2x minus 5y plus 4 equal to 0 ಮತ್ತು 2x plus y minus 8 equal to 0 ಜೋಡಿ ಸಮೀಕರಣಗಳು. ಉತ್ತರ C. ಒಂದು ಪರಿಹಾರವನ್ನು ಹೊಂದಿರುತ್ತದೆ. ಆನ್ಸರ್ ಇಸ್ C. ಕ್ವೆಶ್ಚನ್ ನಂಬರ್ 3, x ಮತ್ತು y ಗಳ ಯಾವ ಬೆಲೆಗಳು 2x minus 3y equal to 12 ಸಮೀಕರಣ ಸರಿ ಹೊಂದುತ್ತವೆ? ಉತ್ತರ C. x equal to 3, y equal to minus 2. Answer is C. Question number 4, ರೇಖಾತ್ಮಕ ಸಮೀಕರಣ ಜೋಡಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಉತ್ತರ B. ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ. So answer is B. Question number 5, -3 -1 +1 3 ಈ ಸಮಾಂತರ ಶ್ರೇಣಿಯ 10ನೇ ಪದ. ಉತ್ತರ D. 15. ಕ್ವೆಶ್ಚನ್ ನಂಬರ್ 6, ಒಂದು ಸಮಾಂತರ ಶ್ರೇಣಿಯ nನೇ ಪದ n equal to 7 minus 4n ಆದರೆ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ B minus 4. P is minus 4. Question number 7, 4a b 28 ಪದಗಳ ಸಮಾಂತರ ಶ್ರೇಣಿಯಲ್ಲಿ b ಯ ಬೆಲೆ 20. Options A 20. Question number 8, ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮಾನವಾಗಿದೆ. ಮೊದಲನೇ ಶ್ರೇಣಿಯ ಮೊದಲ ಪದವು 5 ಮತ್ತು ಎರಡನೇ ಶ್ರೇಣಿಯ ಮೊದಲನೇ ಪದವು 8 ಆಗಿದ್ದರೆ ಆ ಶ್ರೇಣಿಗಳ ಮೂರನೇ ಪದವು ವ್ಯತ್ಯಾಸವು. ಉತ್ತರ D 5. ಕ್ವೆಶ್ಚನ್ ನಂಬರ್ 9, ಒಂದು ಸಮಾಂತರ ಶ್ರೇಣಿಯ ಮೊದಲನೇ n ಪದಗಳ ಮೊತ್ತ ಸೂತ್ರ Sn 3n² ಆದರೆ ಆ ಶ್ರೇಣಿಯ ಮೂರನೇ ಪದ 16 B 16. Question number 10, 3x² minus 3 into bracket 2x minus 4 equal to 0 ಸಮೀಕರಣವನ್ನು ಆದರ್ಶ ರೂಪ ax² plus bx plus c ಗೆ ತಂದಾಗ ದೊರಕುವ ಸ್ಥಿರಾಂಕವು D 12. B 12. Answer D. Question number 11, 2x minus 3x plus 5 equal to 0 ಸಮೀಕರಣದ ಒಂದು ಮೂಲವು ಮೈನಸ್ ಆದಾಗ ಅದರ ಮೊತ್ತವು ಮೂಲವು C
3/2. Question number 12. Question number 12. x square minus 2x plus 1 ಸಮೀಕರಣವು ಮೂಲಗಳು ಸ್ವಭಾವವು a ಎರಡು ಸಮಾನವಾದ ವಾಸ್ತವ ಮೂಲಗಳು ಹೊಂದಿರುತ್ತವೆ. ಆನ್ಸರ್ ಇಸ್ a. Question number 13. ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗ ಮೊತ್ತ 394. ಈ ಹೇಳಿಕೆಗಳು ಗಣಿತ ಸಮೀಕರಣ ರೂಪದಲ್ಲಿ ಬರೆದಾಗ ಬಿ ಆಪ್ಷನ್ಸ್ x square plus x into bracket x plus 2 bracket square equal to 394. Question number 14. ಕೊಟ್ಟಿರುವ ಚಿತ್ರದಲ್ಲಿ angle B 90 degree, AB 6 cm, BC 8 cm and AC 10 cm ಆದಾಗ sin 90 minus theta ಆದರೆ ಬೆಲೆ D 8/10. Question number 15. 2 sin 2 theta equal to √3 ಆದಾಗ ಥೀಟಾದ ಬೆಲೆಯು C 30 degree. Question number 16. O ಕೇಂದ್ರವುಳ್ಳ ವೃತ್ತದಲ್ಲಿ AC ವೃತ್ತಸ್ಪರ್ಶಕ A ಸ್ಪರ್ಶಕ ಬಿಂದು OC 4 ಸೆಂಟಿಮೀಟರ್ ಮತ್ತು ಆಂಗಲ್ ACO 30 ಡಿಗ್ರಿ ಆದಾಗ ವೃತ್ತದ ತ್ರಿಜ್ಯವು ಉದ್ದವು ಉತ್ತರ C 2 ಸೆಂಟಿಮೀಟರ್. Question number 17. sin theta equal to x by y ಆದರೆ cos theta u answer D root y square minus x square divided by y answer D. Question number 18. sin a plus sin square a equal to 1 ಆದಾಗ cos square a plus cos is to 4 a ಬೆಲೆಯು answer D 1. Question number 19. a equal to 4 minus 6 b a b ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಬಂದೆ ಬಿಂದು ಮೂಲ ಬಿಂದು ಆದರೆ a ಮತ್ತು b ಗಳ ಬೆಲೆಗಳು answer C a equal to -4 b equal to 6. Question number 20. Question number 20. a equal to x1 y1 b x2 y2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ answer D. Answer A. T equal to root x2 minus x1 bracket square plus y2 minus y1 bracket square. Question number 21. a equal to 1 to 0 O 0 0 ಮತ್ತು C A B ಬಿಂದುಗಳ ಸರಳ ರೇಖಾವಾಗಿದ್ದರೆ options B 2A. Question number 22. ಕೊಟ್ಟಿರುವ ನಕ್ಷೆಯಲ್ಲಿ AB ಉದ್ದವು 3 ಮಾನ C ಆನ್ಸರ್
Question number 23. ಒಬ್ಬ ವಿದ್ಯಾರ್ಥಿಯು ಪ್ರಥಮ ಭಾಷೆಯಲ್ಲಿ 65 ಅಂಕಗಳನ್ನು, ವಿಜ್ಞಾನ ವಿಷಯದಲ್ಲಿ 50 ಅಂಕಗಳನ್ನು, ಸಮಾಜ ವಿಜ್ಞಾನದಲ್ಲಿ 55 ಅಂಕಗಳನ್ನು ಹಾಗೂ ಗಣಿತ ವಿಷಯಗಳಲ್ಲಿ ಕೆಲವು ಅಂಕಗಳನ್ನು ಪಡೆದಿರುತ್ತಾನೆ. 4 ವಿಷಯಗಳಲ್ಲಿ ಅವನು ಪಡೆದಿರುವ ಸರಾಸರಿ ಅಂಕಗಳು 60. ಆದರೆ ಗಣಿತ ವಿಷಯದಲ್ಲಿ ಅವನು ಪಡೆದಿರುವ ಅಂಕಗಳು ಉತ್ತರ ಡಿ 70. Question 24. ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಯಲ್ಲಿರುವ ಪ್ರಾಯೋಗಿಕ ಸಂಬಂಧ ಎ 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ. ಆನ್ಸರ್ ಇಸ್ ಎ. Question number 25. ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕಿರುವ ವರ್ಗಾಂತರವು 0 to 10, 10 to 20, 20 to 30, 30 to 40, 40 to 50. ಉತ್ತರ ಬಿ 20 to 30. Question number 26. ಟ್ರಯಾಂಗಲ್ ABC ಯಲ್ಲಿ AB by AC = BD by CD ಆಗಿದೆ ಮತ್ತು ಆಂಗಲ್ B 70 ಮತ್ತು ಆಂಗಲ್ C 50 ಆದರೆ ಆಂಗಲ್ BAD ಅಳತೆಯ ಉತ್ತರ ಎ 30 ಡಿಗ್ರಿ. Question number 27. ಕೊಟ್ಟಿರುವ ಚಿತ್ರದಲ್ಲಿ ಟ್ರಯಾಂಗಲ್ ABC, ಟ್ರಯಾಂಗಲ್ DEF ಮತ್ತು ಆಂಗಲ್ ABC = ಆಂಗಲ್ DEF = 60 ಆದಾಗ AC ಉದ್ದವು ಬಿ 2.6 ಸೆಂಟಿಮೀಟರ್. Question number 28. ಟ್ರಯಾಂಗಲ್ ABC ಯಲ್ಲಿ D perpendicular to BC ಮತ್ತು AB ಅನುಪಾತ AD 5:3 ಆದರೆ ಟ್ರಯಾಂಗಲ್ ABC ವಿಸ್ತೀರ್ಣ ಅನುಪಾತ ಟ್ರಯಾಂಗಲ್ AD ವಿಸ್ತೀರ್ಣವು 25:9. ಆನ್ಸರ್ ಡಿ. Question number 29. ಕೊಟ್ಟಿರುವ ಚಿತ್ರದಲ್ಲಿ ಆಂಗಲ್ ABC 90 ಡಿಗ್ರಿ, BD perpendicular AC, AB to 6 cm, BC 8 cm, C 10 cm ಆದಾಗ ADಯ ಉದ್ದವು 3.6 cm. ಆನ್ಸರ್ ಬಿ 3.6 cm. Question number 30. ಈ ಕೆಳಗೆ ಕೊಟ್ಟಿರುವ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜ ಬಾಹುಗಳನ್ನು ಗುರುತಿಸಿ. ಆನ್ಸರ್ ಸಿ. Question number 31. ಸ್ಪರ್ಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗೆ 4 ಹೇಳಿಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಗಳನ್ನು ಸಿ. ವೃತ್ತದ ಒಳಗಿನ ಬಿಂದುವಿನ ಮೂಲ ವೃತ್ತಕ್ಕೆ 2 ಸ್ಪರ್ಶಗಳು ಮಾತ್ರ ಎಳೆಯಬಹುದು. Question number 32. ಓ ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PB ಎಂಬ 2 ಸ್ಪರ್ಶಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಎಳೆಯಲಾಗಿದೆ. PA = 5 cm, ಆಂಗಲ್ APB 60 ಆದಾಗ ABಜಾದ ಉದ್ದವು 5 cm. ಸಿ. Question number 33. ಒಂದು ವೃತ್ತದಲ್ಲಿ 2 ತ್ರಿಭುಜಗಳ ನಡುವಿನ ಕೋನವು 130. ತ್ರಿಭುಜಗಳ ಅಂತ್ಯಬಿಂದುಗಳಲ್ಲಿ ಎಳೆದ 2 ಸ್ಪರ್ಶಗಳ ನಡುವಿನ ಕೋನ 50. ಡಿ. ಆನ್ಸರ್ 50.
ಕ್ವೆಶ್ಚನ್ ನಂಬರ್ 34. ಒಬ್ಬ ವಿದ್ಯಾರ್ಥಿಯು AB 5 ಸೆಂಟಿಮೀಟರ್, BC 6.5 ಸೆಂಟಿಮೀಟರ್ ಮತ್ತು AC 7 ಸೆಂಟಿಮೀಟರ್ ಇರುವಂತೆ ಟ್ರಯಾಂಗಲ್ ABCಯನ್ನು ರಚಿಸುತ್ತಾನೆ. ನಂತರ ಈ ತ್ರಿಭುಜದ ಪ್ರತಿಯೊಂದು ಬಾಹು ADE ಮತ್ತು ಅನುರೂಪ ಬಾಹು 5/7 ರಷ್ಟಿರುವಂತೆ ಟ್ರಯಾಂಗಲ್ ABCಗೆ ಸಮರೂಪಿಯಾದ ಟ್ರಯಾಂಗಲ್ ADEಯನ್ನು ರಚಿಸುತ್ತಾನೆ. ಹಾಗಾದರೆ ADEಯ ಬಾಹುಗಳಾದ AE ಮತ್ತು ADಗಳನ್ನು ಲೆಕ್ಕಾಚಾರ ವಿಧಾನದಿಂದ ಕಂಡುಹಿಡಿದಾಗ ದೊರಕುವ ಉದ್ದಗಳನ್ನು ಕ್ರಮವಾಗಿ 7, 9.8 angle options A 7 cm and 9.8 cm. Question number 35. O ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕವನ್ನು ಎಳೆಯಲಾಗಿದೆ. OO 25 ಸೆಂಟಿಮೀಟರ್ ಮತ್ತು AB 24 ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಭುಜ ಉದ್ದವು 7 ಸೆಂಟಿಮೀಟರ್. ಮೀನ್ಸ್ ಆನ್ಸರ್ B 7 ಸೆಂಟಿಮೀಟರ್. ಕ್ವೆಶ್ಚನ್ ನಂಬರ್ 36. ಒಂದು ಸಿಲಿಂಡರ್ ಪಾದದ ತ್ರಿಜ್ಯವು R ಸೆಂಟಿಮೀಟರ್, H ಸೆಂಟಿಮೀಟರ್ ಆದರೆ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ D pi r H ಸ್ಕ್ವೇರ್ ಸೆಂಟಿಮೀಟರ್. ಕ್ವೆಶ್ಚನ್ ನಂಬರ್ 37. ಶಂಕುವೊಂದರ ಇಳಿಜಾರು ಎತ್ತರ L ಎತ್ತರ H ಮತ್ತು ಪಾದದ ತ್ರಿಜ್ಯ R ಆದರೆ ಅವುಗಳ ನಡುವಿನ ಸಂಬಂಧವು L² + H² + R². ಉತ್ತರ B. ಕ್ವೆಶ್ಚನ್ ನಂಬರ್ 38. ಒಂದು ಗೋಳದ ಮೇಲೆ ವಿಸ್ತೀರ್ಣವು 616 ಸ್ಕ್ವೇರ್ ಮೀಟರ್ ಆದರೆ ಅದರ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವು 308 ಸ್ಕ್ವೇರ್ ಸೆಂಟಿಮೀಟರ್. ಕ್ವೆಶ್ಚನ್ ನಂಬರ್ 39. ಒಂದು ನೇರ ಸಿಲಿಂಡರ್ ಪಾದದ ಸುತ್ತಳತೆ 44 ಸೆಂಟಿಮೀಟರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಸಿಲಿಂಡರ್ ಘನಫಲ 490 ಪೈ ಕ್ಯೂಬಿಕ್ ಸೆಂಟಿಮೀಟರ್. ಆನ್ಸರ್ A. ಕ್ವೆಶ್ಚನ್ ನಂಬರ್ 40. ಜೇಡಿ ಮಣ್ಣಿನಿಂದ ಒಂದು ಶಂಕುವಿನ ರಚಿಸಿ ಅದನ್ನು ಪಾದಕ್ಕೆ ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವಿನ ಬೇರ್ಪಡಿಸಿದಾಗ ನಂತರ ಉಳಿಯುವ ಘನವು ಶಂಕುವಿನ ಭಿನ್ನಕ. ಆನ್ಸರ್ D. ಶಂಕುವಿನ ಭಿನ್ನಕ. ಕ್ವೆಶ್ಚನ್ ನಂಬರ್ ವಿಜ್ಞಾನ. ಕ್ವೆಶ್ಚನ್ 41. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ರಿಯೋಸ್ಟಾಟ್. ಆನ್ಸರ್ B. ರಿಯೋಸ್ಟಾಟ್. ಕ್ವೆಶ್ಚನ್ ನಂಬರ್ 42. ಫ್ಲೆಮಿಂಗನ ಎಡಗೈ ನಿಯಮಗಳ ಮಧ್ಯ ಬೆರಳು ಸೂಚಿಸುವುದು ವಿದ್ಯುತ್ ಪ್ರವಾಹ ದಿಕ್ಕು. ಆನ್ಸರ್ C. ವಿದ್ಯುತ್ ಪ್ರವಾಹ ದಿಕ್ಕು. ಕ್ವೆಶ್ಚನ್ 43. ಒಬ್ಬ ವೈದ್ಯರು -0.5D ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರ ವಿಧ -2m ಮತ್ತು ನಿಮ್ನ ಮಸೂರ. ಆನ್ಸರ್ A. ಕ್ವೆಶ್ಚನ್ ನಂಬರ್ 44. ಒಂದು ವಸ್ತುವನ್ನು ಪಿನ್ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ ಕೇಂದ್ರ Oಗಳ ಮಧ್ಯೆ ಸೇರಿಸಿದಾಗ ಉಂಟಾಗುವ ಪ್ರತಿಬಿಂಬ ಸ್ವಭಾವ ಮತ್ತು ಗಾತ್ರ ಮಿತಿಯ ನೇರ ಮತ್ತು ದೊಡ್ಡದು. ಆನ್ಸರ್ A. ಕ್ವೆಶ್ಚನ್ 45. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4A ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 60 ವೋಲ್ಟ್ ಆದರೆ ವಿದ್ಯುತ್ ಮೀಟರ್ ಸುರುಳಿಯ ರೋಧ. ಆನ್ಸರ್ A. 15.
ಆನ್ಸರ್ ಎ. ಕ್ವಶನ್ 46. ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾ ರೇಖೆಯ ವ್ಯಾಸ ಅಪಚರ್ ಸಿ. 47. ಸೌರ ಕುಕ್ಕರ್ನ ಒಳ ಮೇಲ್ಮೈ ವಿಸ್ತೀರ್ಣ ಕಪ್ಪು ಬಣ್ಣವನ್ನು ಬಳಿದಿರುತ್ತಾರೆ ಏಕೆಂದರೆ ಅದು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು. ಬಿ. ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು. ಕ್ವಶನ್ ನಂಬರ್ 48. ವಿದ್ಯುಜ್ಜನಕದ ಕಾರ್ಯ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಆನ್ಸರ್ ಡಿ. ಕ್ವಶನ್ ನಂಬರ್ 49. ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೆ ಇರುವುದು ಕಾಂತೀಯ ಗುಣ. ಸಿ. ಕ್ವಶನ್ ನಂಬರ್ 50. ಡಿಸಿ ವಿದ್ಯುಜ್ಜನಕ ಕಾರ್ಯನಿರ್ವಹಿಸುವ ತತ್ವ ವಿದ್ಯುತ್ಕಾಂತೀಯ ಪ್ರೇರಣೆ. ಎ. ಕ್ವಶನ್ 51. ವ್ಯಾಟ್ ಎಂಬುದು ಇದರ ಎಸ್ಐ ಏಕಮಾನವಾಗಿದೆ. ವಿದ್ಯುತ್ ಸಾಮರ್ಥ್ಯ. ಡಿ. ಕ್ವಶನ್ ನಂಬರ್ 52. ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸಿ. ಆನ್ಸರ್ ಬಿ. ಎಲ್. ಕ್ವಶನ್ ನಂಬರ್ 53. ಜೈವಿಕ ಅನಿಲದ ಒಂದು ಗುಣ ಇದರ ಶಾಖ ದಕ್ಷತೆ ಹೆಚ್ಚು. ಎ. ಕ್ವಶನ್ ನಂಬರ್ 54. ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರ ಕ್ರಮವಾಗಿ -60 ಸೆಂಟಿಮೀಟರ್ ಮತ್ತು -20 ಸೆಂಟಿಮೀಟರ್ ಆದರೆ ಮಸೂರದ ವರ್ಧನೆ ಸಿ. +0.33. ಕ್ವಶನ್ ನಂಬರ್ 55. ಲೋಹದ ಕಾರ್ಬೊನೇಟ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ ಕಾಸುವಿಕೆ. ಡಿ. ಕ್ವಶನ್ ನಂಬರ್ 56. ಪರ್ಯಾಯ ಹೈಡ್ರೋಕಾರ್ಬನ್ ಸರಿಯಾದ ಗುಂಪು ಬಿ. C2H6 C3H8 C4H8. ಕ್ವಶನ್ ನಂಬರ್ 57. X ಧಾತುವಿನ ಪರಮಾಣು ಸಂಖ್ಯೆ 11 ಮತ್ತು Y ಧಾತುವಿನ ಪರಮಾಣು ಸಂಖ್ಯೆ 17 ಆಗಿದೆ. ಹಾಗಾದರೆ ಆ ಧಾತುಗಳ ನಡುವಿನ ಉಂಟಾದ ಸಂಬಂಧದ ವಿಧ ಅಯಾನಿಕ್ ಬಂಧ. ಉತ್ತರ ಸಿ. ಕ್ವಶನ್ ನಂಬರ್ 58. ಒಂದು ದ್ರಾವಣದ pH ಮೌಲ್ಯ ಕಡಿಮೆ ಆದಂತೆ H ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆನ್ಸರ್ ಬಿ. ಕ್ವಶನ್ 59. ಈ ಕಾರ್ಬನ್ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು ಡಿ. ಕಾರ್ಬೋಕ್ಸಿಲಿಕ್ ಆಮ್ಲ. ಕ್ವಶನ್ ನಂಬರ್ 60. 60. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತಕ ಸಂಖ್ಯೆ ಎ. 4. ಕ್ವಶನ್ ನಂಬರ್ 61. ಸೈಕ್ಲೋಹೆಕ್ಸೇನ್ ಅಣು ರಚನೆಯಲ್ಲಿರುವ ಏಕಬಂಧಗಳ ಸಂಖ್ಯೆ 18. ಬಿ. ಕ್ವಶನ್ ನಂಬರ್ 62. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದರೆ ಧಾತುಗಳ ಪರಮಾಣು ಗಾತ್ರವು ಹೆಚ್ಚಾಗುತ್ತದೆ. ಆನ್ಸರ್ ಸಿ. ಹೆಚ್ಚಾಗುತ್ತದೆ. ಕ್ವಶನ್ 63. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. ಕ್ವಶನ್ ನಂಬರ್ 63.
ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. ಆನ್ಸರ್ ಎ ZnFeCu. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವು ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್. ಆನ್ಸರ್ ಡಿ ಹೈಡ್ರೋಜನ್. ಕ್ವೆಶ್ಚನ್ ನಂಬರ್ 65. NaOH ಪ್ಲಸ್ HCl NaCl ಪ್ಲಸ್ H2O ಈ ರಾಸಾಯನಿಕ ಕ್ರಿಯೆ ಇದರ ಉದಾಹರಣೆಯಾಗಿದೆ. ತಟಸ್ಥೀಕರಣ ಕ್ರಿಯೆ. ಆನ್ಸರ್ ಎ ತಟಸ್ಥೀಕರಣ ಕ್ರಿಯೆ. ಕ್ವೆಶ್ಚನ್ ನಂಬರ್ 66. ಬೆಂಜಮಿನ್ ಅಣುಸೂತ್ರ C6H6 means answer C6H6. ಕ್ವೆಶ್ಚನ್ ನಂಬರ್ 67. ಸಸ್ಯಗಳಲ್ಲಿ ಬೇರಿನಿಂದ ಎಲೆಗಳಿಗೆ ಬೇರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಇರುವಿಕೆ ಮತ್ತು ಮೇಲ್ಮುಖ ಚಲನೆ ಸಹಾಯ ಮಾಡುವ ಕ್ರಿಯೆ ಬಿ ಬಾಷ್ಪ ವಿಸರ್ಜನೆ. ಆನ್ಸರ್ ಬಿ. ಕ್ವೆಶ್ಚನ್ ನಂಬರ್ 68. ಮಾನವ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯಕ್ಕೆ ಸೇರುವ ಸರಿಯಾದ ಮಾರ್ಗ ಪುಷ್ಪಕ ಅಭಿವರ್ಧನೆಗಳ ಎಡತುಕ್ಷಿ. ಆನ್ಸರ್ ಡಿ. ಕ್ವೆಶ್ಚನ್ ನಂಬರ್ 69. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯಗಳ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನು ಥೈರಾಕ್ಸಿನ್. ಸಿ. ಆನ್ಸರ್ ಸಿ. ಕ್ವೆಶ್ಚನ್ ನಂಬರ್ 70. ಈ ಕೆಳಗಿನಗಳಲ್ಲಿ ಹೊಂದಿಕೆಯಾಗದ ಜೋಡಿ. ಸೊ ಎ ಅಡ್ರಿನಲಿನ್ ಪಿಟ್ಯೂಟರಿ ಗ್ರಂಥಿ. ಕ್ವೆಶ್ಚನ್ ನಂಬರ್ 71. ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಲು ಕಾರಣವಾದ ಮಾನವನ ಮೆದುಳಿನ ಭಾಗ ಅನುಮಸ್ತಿಷ್ಕ. ಡಿ ಅನುಮಸ್ತಿಷ್ಕ. ಕ್ವೆಶ್ಚನ್ ನಂಬರ್ 72. ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ಗೋನೋರಿಯಾ ಮತ್ತು ಸಿಫಿಲಿಸ್ಗಳಿಗೆ ಕಾರಣವಾದ ರೋಗಕಾರಕ ಬ್ಯಾಕ್ಟೀರಿಯಾ. ಬಿ ಬ್ಯಾಕ್ಟೀರಿಯಾ. ಕ್ವೆಶ್ಚನ್ ನಂಬರ್ 73. ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುವಾಗ ಕಂಡುಬರುವ ಸರಿಯಾದ ಹಂತಗಳು ಪರಾಗಸ್ಪರ್ಶ, ನಿಶ್ಶೇಷಣ, ಭ್ರೂಣ, ಬೀಜ. ಆನ್ಸರ್ ಎ. ಕ್ವೆಶ್ಚನ್ ನಂಬರ್ 74. ಬೀಜವು ಮೊಳಕೆಯೊಡೆಯುವಾಗ ಬೇರಾಗಿ ಬೆಳೆದು ಅಭಿವೃದ್ಧಿಯಾಗುವ ಸಸ್ಯ ಬೀಜದ ಭಾಗ ಪ್ರಥಮ ಮೂಲ. ಸಿ. ಕ್ವೆಶ್ಚನ್ ನಂಬರ್ 75. ದುಂಡಾದ ಹಸಿರು ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯಗಳನ್ನು ಕ್ಯಾಪಿಟಲ್ R ಮತ್ತು ಸ್ಮಾಲ್ y, ಸುಕ್ಕಾದ ಹಳದಿ ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯದ ಸ್ಮಾಲ್ r ಕ್ಯಾಪಿಟಲ್ Y ಸಂಕೀರ್ಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉಂಟಾಗುವ ಬೀಜಗಳು ದುಂಡನೆ ಹಳದಿ. ಆನ್ಸರ್ ಡಿ ದುಂಡನೆ ಹಳದಿ. ಕ್ವೆಶ್ಚನ್ ನಂಬರ್ 76. ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸುವುದಿಲ್ಲ, ಏಕೆಂದರೆ ಅವುಗಳು ಕಲಿಸಿದ ಗುಣಗಳು. ಕ್ವೆಶ್ಚನ್ ನಂಬರ್ 77. ಕಾರ್ಯಾನುರೂಪಿ ಅಂಗಗಳು ವಿಭಿನ್ನ ರೀತಿಯ ರಚನೆ ಮತ್ತು ಒಂದೇ ರೀತಿಯ ಕಾರ್ಯವನ್ನು ಹೊಂದಿದೆ. ಸಿ. ಕ್ವೆಶ್ಚನ್ ನಂಬರ್ 78. ವಾತಾವರಣದ ಉನ್ನತ ಸ್ತರದಲ್ಲಿ ಆಮ್ಲಜನಕವು ಓಝೋನ್ ಆಗಿ ರೂಪುಗೊಳ್ಳುವುದು ಅವುಗಳ ಪ್ರಭಾವದಿಂದ ನೇರಳಾತೀತ ವಿಕಿರಣ.
ಕ್ವೆಶ್ಚನ್ ನಂಬರ್ 79. ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶ ಬಳಸಲು ಸಾಧ್ಯವಾಗದೇ ಇದ್ದರೆ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದು ಮರು ಉದ್ದೇಶ ಡಿ. ಕ್ವೆಶ್ಚನ್ ನಂಬರ್ 80. ಜಲಾನಯನ ಪ್ರದೇಶದ ನಿರ್ವಹಣೆ ಜಲಾನಯನ ಪ್ರದೇಶದ ಸಮುದಾಯದ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ. ಎ. ಜಲಾನಯನ ಪ್ರದೇಶ ಎ. ಕ್ವೆಶ್ಚನ್ ನಂಬರ್ 81. ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್. ಕ್ವೆಶ್ಚನ್ ನಂಬರ್ 81. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಜಾರಿಗೆ ತಂದ ನೀತಿ ನೀಲಿ ನೀರಿನ ನೀತಿ. ಎ. ನೀಲಿ ನೀರಿನ ನೀತಿ. ಕ್ವೆಶ್ಚನ್ ನಂಬರ್ 82. ಸಲ್ಬಾಯ್ ಒಪ್ಪಂದ ಹೊಂದಿದ ಅಂತ್ಯಗೊಂಡ ಯುದ್ಧ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಬಿ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಕ್ವೆಶ್ಚನ್ ನಂಬರ್ 83. ಫೌಜ್ದಾರಿ ಅದಾಲತ್ ಎಂಬುದು ಅಪರಾಧ ನ್ಯಾಯಾಲಯ. ಸಿ. ಕ್ವೆಶ್ಚನ್ ನಂಬರ್ 84. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವರು ವೆಲ್ಲೆಸ್ಲಿ. ಆನ್ಸರ್ ಎ. ವೆಲ್ಲೆಸ್ಲಿ. ಕ್ವೆಶ್ಚನ್ ನಂಬರ್ 85. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದ ಸಾಮಾಜಿಕ ಸುಧಾರಕರು ದಯಾನಂದ ಸರಸ್ವತಿ. ಆನ್ಸರ್ ಡಿ. ದಯಾನಂದ ಸರಸ್ವತಿ. ಕ್ವೆಶ್ಚನ್ ನಂಬರ್ 86. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ ಕ್ವೆಶ್ಚನ್ ನಂಬರ್ 86. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ ಆನ್ಸರ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಆನ್ಸರ್ ಡಿ. ಕ್ವೆಶ್ಚನ್ ನಂಬರ್ 87. ರಾಸ್ ಬಿಹಾರಿ ಘೋಷ್ ಮತ್ತು ಮೇಡಮ್ ಕಾಮರ್ ಅವರು ಈ ಗುಂಪಿನ ನಾಯಕರು. ಕ್ರಾಂತಿಕಾರಿ. ಎ. ಆನ್ಸರ್ ಎ. ಕ್ರಾಂತಿಕಾರಿ. ಕ್ವೆಶ್ಚನ್ ನಂಬರ್ 88. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಂಸ್ಥಾಪಕರು ಬಿ. ಎಯೋ ಹ್ಯೂಮ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪಕರು ಎಯೋ ಹ್ಯೂಮ್. ಕ್ವೆಶ್ಚನ್ ನಂಬರ್ 89. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್. ಬಿ. ಸುಭಾಷ್ ಚಂದ್ರ ಬೋಸ್. ಕ್ವೆಶ್ಚನ್ ನಂಬರ್ 90. ಲಾಲಾ ಲಜಪತ್ ರಾಯ್ ಈ ಸಮಯದಲ್ಲಿ ಕೊಲ್ಲಲ್ಪಟ್ಟರು. ಬಿ. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಾಗ. ಬಿ. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಾಗ. ಕ್ವೆಶ್ಚನ್ ನಂಬರ್ 91. ಮಹಾದ್ ಕೆರೆ ಮತ್ತು ಕಲರಂ ದೇವಾಲಯ ಆಂದೋಲನಗಳನ್ನು ಇದನ್ನು ಪ್ರತಿಭಟಿಸಲು ಆಯೋಜಿಸಲಾಗಿತ್ತು. ಅಸ್ಪೃಶ್ಯತೆಯ ಆಚರಣೆಯನ್ನು. ಆನ್ಸರ್ ಎ. ಅಸ್ಪೃಶ್ಯತೆಯ ಆಚರಣೆಯನ್ನು. ಕ್ವೆಶ್ಚನ್ ನಂಬರ್ 92. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಯಲ್ಲಿ ಸೇರಿಸಲಾದ ಪದಗಳು ಬಿ. ಸಮಾಜವಾದಿ ಮತ್ತು ಜಾತ್ಯತೀತತೆ. ಕ್ವೆಶ್ಚನ್ ನಂಬರ್ 93. ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದದ್ದು ಕಿತ್ತೂರಿನಲ್ಲಿ. ಬಿ. ಕ್ವೆಶ್ಚನ್ ನಂಬರ್ 94.
ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪಿಸಿರುವುದು ಭ್ರಷ್ಟಾಚಾರ ತಡೆಯಲು. ಬಿ. ಕ್ವೆಶ್ಚನ್ ನಂಬರ್ 95. ಭಾರತ ಸಂವಿಧಾನ 51ನೇ ವಿಧಿಯ ಮೂಲ ಉದ್ದೇಶ ಅಂತಾರಾಷ್ಟ್ರೀಯ ಸಹಬಾಳ್ವಿಕೆ ಮತ್ತು ಅದರ ರಾಷ್ಟ್ರೀಯ ಕಾನೂನಿನ ಗೌರವ ನೀಡುವುದು. ಆನ್ಸರ್ ಡಿ. ಕ್ವೆಶ್ಚನ್ 96. 1966ರಲ್ಲಿ ರಷ್ಯಾ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕರಿಸಿದ್ದು ಭಾರತ್ ಮತ್ತು ಪಾಕಿಸ್ತಾನ ನಡುವೆ. ಆನ್ಸರ್ ಎ. ಕ್ವೆಶ್ಚನ್ ನಂಬರ್ 97. ಮಾನವ ಹಕ್ಕು ಘೋಷಣೆಯನ್ನು ಅಂಗೀಕರಿಸಲಾಗಿದ್ದು ಡಿಸೆಂಬರ್ 10, 1948ರಂದು. ಆನ್ಸರ್ ಎ. ಡಿಸೆಂಬರ್ 10, 1948ರಲ್ಲಿ. ಕ್ವೆಶ್ಚನ್ ನಂಬರ್ 98. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಭದ್ರತಾ ಮಂಡಳಿ. ಕ್ವೆಶ್ಚನ್ ನಂಬರ್ 99. ಭಾರತೀಯ ಸಂವಿಧಾನ ಮುಖ್ಯ ವಾಸ್ತುಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಆನ್ಸರ್ ಎ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಕ್ವೆಶ್ಚನ್ ನಂಬರ್ 100. ದಿ ರಿಪಬ್ಲಿಕ್ ಎಂಬ ಪುಸ್ತಕವನ್ನು ಬರೆದವರು ಪ್ಲೇಟೋ. ಬಿ. ಆನ್ಸರ್ ಬಿ. ಕ್ವೆಶ್ಚನ್ ನಂಬರ್ 101. ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪಿಸಿದವರು ಎಂ.ಡಿ. ನಂಜುಂಡಸ್ವಾಮಿ. ಆನ್ಸರ್ ಸಿ. ನಂಜುಂಡಸ್ವಾಮಿ ಎಂ.ಡಿ. ಕ್ವೆಶ್ಚನ್ ನಂಬರ್ 102. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಅಂಗೀಕರಿಸಲಾದ ವರ್ಷ 2006. ಎ. 103. ಕ್ವೆಶ್ಚನ್ ನಂಬರ್ ಪೂರ್ವ ಘಟ್ಟದಲ್ಲಿ ಅತ್ಯಂತ ಎತ್ತರ ಶಿಖರ. ಪೂರ್ವ ಘಟ್ಟದಲ್ಲಿನ ಅತ್ಯಂತ ಎತ್ತರದ ಶಿಖರ ಉತ್ತರ ಅಮರ್ಕೊಂಡ್. ಬಿ. ಕ್ವೆಶ್ಚನ್ 104. ಕಾರ್ಗಿಲ್ ಬಳಿಯ ಒಂದು ಪ್ರಖ್ಯಾತವಾಗಿರುವುದು ಭಾರತ ಅತ್ಯಂತ ಕಡಿಮೆ ಉಷ್ಣಾಂಶ ಹೊಂದಿರುವುದಕ್ಕೆ. ಸಿ. ಕ್ವೆಶ್ಚನ್ ನಂಬರ್ 105. ಕಪ್ಪು ಮಣ್ಣು ಉತ್ಪತ್ತಿಯಾಗಿರುವುದು ಬಾಸಾಲ್ಟ್ ಶಿಲೆಗಳಿಂದ. ಬಿ. ಆನ್ಸರ್. ಕ್ವೆಶ್ಚನ್ ನಂಬರ್ 106. ಬಿಳಿಲು ಬೇರುಗಳನ್ನು ಹೊಂದಿರುವ ಮರಗಳ ಕಾಂಡು ಮ್ಯಾಂಗ್ರೋವ್ ಕಾಡುಗಳು. ಡಿ. ಆನ್ಸರ್. ಕ್ವೆಶ್ಚನ್ ನಂಬರ್ 107. ಇವುಗಳಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ನರ್ಮದಾ ಮತ್ತು ತಾಪಿ. ಸಿ. ಆನ್ಸರ್. ಕ್ವೆಶ್ಚನ್ ನಂಬರ್ 108. ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಬೇಸಾಯ ವಿಧಗಳ ಇರುವುದು ಡಿ. ಜೀವನಾಧಾರಿತ ಬೇಸಾಯದಲ್ಲಿ. 109. ಭಾರತದ ಹೆಬ್ಬಾಗಿಲು ಮುಂಬೈ. ಆನ್ಸರ್ ಡಿ. ಮುಂಬೈ. The gateway of India is Mumbai. Question 110. ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ಖಾಸಗಿ ಸ್ವಾಮ್ಯದು ಇಸ್ಪಾತ್ ಉಕ್ಕಿನ ಕಾರ್ಖಾನೆ. ಎ. ಆನ್ಸರ್ ಎ. 111. ಕ್ವೆಶ್ಚನ್ ನಂಬರ್. ಇವುಗಳಲ್ಲಿ
ಕಡಲೋತ್ತರವನ್ನು ತಡೆಗಟ್ಟುವ ಒಂದು ವಿಧಾನ ಎ. ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟುವುದು. ಸರ್ ಎ. 112 ಕ್ವಶನ್ ನಂಬರ್ 112. ಭಾರತದಲ್ಲೇ ಅತ್ಯಂತ ಹಳೆಯ ಮತ್ತು ಈಗಲೂ ಚಾಲ್ತಿಯಲ್ಲಿರುವ ವೃತ್ತಪತ್ರಿಕೆ ಬಾಂಬೆ ಸಮಾಚಾರ್ ಎ. ಕ್ವಶನ್ ನಂಬರ್ 113. ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಪ್ರಮುಖ ಬಂದರು ಪೋರ್ಟ್ ಬ್ಲೇರ್ ಡಿ ಆನ್ಸರ್. ಕ್ವಶನ್ 114. ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಮೊತ್ತವೇ ತಲಾ ಆದಾಯ ಬಿ ಆನ್ಸರ್ ಬಿ ಪರ್ ಕ್ಯಾಪಿಟಲ್ ಇನ್ಕಮ್ಸ್. ಕ್ವಶನ್ 115. ಆಶ್ರಯ ಯೋಜನೆಯನ್ನು ಜಾರಿಗೆ ತಂದ ಉದ್ದೇಶ ವಸತಿ ನೆರಿಗೆ ಮನೆ ಒದಗಿಸುವುದು ಆನ್ಸರ್ ಬಿ. ಕ್ವಶನ್ 116. ದೇಶಾದ್ಯಂತ ಒಂದೇ ತೆರನಾದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೆ ತಂದ ಸಂವಿಧಾನದ ತಿದ್ದುಪಡಿ 1993ರ ತಿದ್ದುಪಡಿ ಆನ್ಸರ್ ಎ. 117. ಬ್ಯಾಂಕ್ ಖಾತೆದಾರನು ಒಂದು ದಿನದಲ್ಲಿ ಎಷ್ಟು ಬಾರಿಯಾದರೂ ಹಣವನ್ನು ಜಮಾ ಮಾಡುವ ಮತ್ತು ಹಿಂಪಡೆಯುವ ಅವಕಾಶ ಹೊಂದಿರುವ ಖಾತೆ ಚಾಲ್ತಿ ಖಾತೆ ಆನ್ಸರ್ ಬಿ ಚಾಲ್ತಿ ಖಾತೆ. 118. ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ನೀಡುವುದು ಅಂಚೆ ಕಚೇರಿ ಆಪ್ಷನ್ಸ್ ಎ ಅಂಚೆ ಕಚೇರಿ. 119. ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುವುದು 15 ಮಾರ್ಚ್ ರಂದು 15ನೇ ಮಾರ್ಚ್. ಕ್ವಶನ್ ನಂಬರ್ 120. ಗ್ರಾಹಕ ರಕ್ಷಣಾ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ 1986. 1986. The Consumer Protections Act came into the force in India in the year 1986. Answer C. ಗ್ರಾಹಕ ರಕ್ಷಣಾ ಕಾಯ್ದೆ ಭಾರತದಲ್ಲಿ ಜಾರಿಗೆ ತಂದ ವರ್ಷ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್, ವಿಳಾಸ ಸೈನಿಕ್ ಸ್ಕೂಲ್, ಮೊದಲನೇ ಗಂಟೆ, ತತ್ತರಿ ರೋಡ್, ಹಬೀಬ್ ನಗರ್, ವಿಜಯಪುರ್. ಪ್ರತಿ ವರ್ಷ ರೆಗ್ಯುಲರ್ ಕ್ಲಾಸ್ ಮತ್ತು ಸಮ್ಮರ್ ವೆಕೇಶನ್ ಕ್ಲಾಸ್ ಅಡ್ಮಿಷನ್ ಓಪನ್ ಆಗಿವೆ. ಅಡ್ಮಿಷನ್ ಓಪನ್ SLC ಸ್ಪೆಷಲ್ ಕ್ಲಾಸ್ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ 9th ಕ್ಲಾಸ್, 8th ಕ್ಲಾಸ್, 7th, 6th, 5th and all competitive exam. 4th, 5th Navodaya Sainik Kittur entrance exam coaching available. UC first, second arts, commerce, science coaching available. All class coaching available. Thank you for watching and subscribe. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡಿ. ಥ್ಯಾಂಕ್ ಯು.